ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಬಹಳ ಒಂದು ದುಃಖದ ದಿನವನ್ನ ಸ್ಮರಿಸ್ಕೊಳ್ತಾ ಇದ್ದೀವಿ. ಕಳೆದ ವರ್ಷ ಅಂದ್ರೆ 2025 ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಬಳಿಯ ಬೈಸರನ್ ಕಣಿವೆಯಲ್ಲಿ ನಡೆದಿರುವಂತ ಒಂದು ಮಹಾನ್ ಮನುಕುಲದ ವಿರೋಧಿ ಘಟನೆ, ಅಂದ್ರೆ ಉಗ್ರಗಾಮಿಗಳು ನಮ್ಮ ಭಾರತದ ಪ್ರವಾಸಿಗರ ಮೇಲೆ ದಾಳಿ ಮಾಡಿ 26 ಮಂದಿಯನ್ನ ಗುಂಡಿಕ್ಕಿ ಸಾಯಿಸಿರುವಂತ ಒಂದು ಕರಾಳ ದಿನವನ್ನ ಈ ಕ್ಷಣದಲ್ಲಿ ನಾವು ನೆನೆಸ್ಕೊಳ್ತಾ ಇದ್ದೀವಿ. ಈ ಉಗ್ರರ ಕೃತ್ಯದಲ್ಲಿ ಹುತಾತ್ಮರಾದವರಲ್ಲಿ ನಮ್ಮ ಕನ್ನಡಿಗರು, ಶಿವಮೊಗ್ಗದವರು ಆಗಿರುವಂತ ಮಂಜುನಾಥ್ ರಾವ್ ಅವರು ಸೇರ್ಕೊಂಡಿದ್ರು. ಬಹಳ ದುಃಖದ ಕ್ಷಣ ಆಗಿತ್ತು ನಮಗೆ, ಕರ್ನಾಟಕದ ನಮಗೆಲ್ಲರಿಗೂ. ಅವರ ಸಹೋದರ ಸಂಬಂಧಿ ಆಗಿರುವಂತ ಡಾಕ್ಟರ್ ರವಿಕಿರಣ್ ಅವರು ನಮ್ಮ ಜೊತೆಗೆ ಈಗ ಇದ್ದಾರೆ. ನಾವು ಅವರ ಜೊತೆ ಈ ಒಂದು ದುಃಖದ ಮತ್ತು ಕಳೆದ ಒಂದು ವರ್ಷದಲ್ಲಿ ನಾವು ಕನ್ನಡಿಗರು ಮತ್ತು ಅವರ ಫ್ಯಾಮಿಲಿ ಅನುಭವಿಸಿರುವಂತ ಒಂದು ಕೆಲವು ಯಾತನಾಮಯ ಅಥವಾ ನೋವಿನ ಕ್ಷಣವನ್ನ ಅವರ ಮೂಲಕ ನಾನು ನಿಮ್ಗೆ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ರವಿಕಿರಣ್ ಸರ್. ರವಿಕಿರಣ್ ಸರ್, ಈಗ ನಾನು ಮೊದಲಾಗಿ ಇದೊಂದು ಬಹಳ ದುಃಖದ ಸಂದರ್ಭದಲ್ಲಿ ಮಾತಾಡ್ತಿದ್ದೀನಿ ಮತ್ತು ಒಂದು ವರ್ಷದಲ್ಲಿ ಬಹಳ ಒಂದು ಅಂದ್ರೆ ಇದೊಂದು ಕೆಟ್ಟ ಗಳಿಗೆ ಆಗ್ಬಾರ್ದಂತ ಗಳಿಗೆ ಆಗಿರುವ ಕಾರಣ ನಾನು ನಿಮ್ಗೆ ಪ್ರಶ್ನೆಗಳು ಮೊದಲು ಕೇಳೋದಾದ್ರೆ, ನಾವೀಗ ನಿಮ್ಮ ಸಹೋದರ ಸಂಬಂಧಿ ಮಂಜುನಾಥ್ ರಾವ್ ಅವರನ್ನ ಯಾವ ರೀತಿ ಸ್ಮರಿಸ್ಕೊಳ್ಬಹುದು ಸರ್? ಕಳೆದ ಒಂದು ವರ್ಷದ ಹಿಂದೆ ತನ್ನ ಅವನ ಮಗ 97% ಸೆಕೆಂಡ್ ಇಯರ್ PUC ಒಳಗೆ ತೆಗೆದುಕೊಂಡಿದ್ದ. ಸೊ ಅದನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅಂತ ಹೇಳಿ ಅವರೆಲ್ಲ ಪಾಪ ಪಹಲ್ಗಾಮ್ಗೆ ಅವನ ಮಗನ್ನ ಕರ್ಕೊಂಡು ಹೋಗಿದ್ದ. 97% ತಗೊಂಡಿದ್ದಾನೆ ಅಂತ ಹೇಳಿ ತುಂಬಾ ಸಂತೋಷದಿಂದ ಅಲ್ಲೂ ಆ ಒಂದು ಸಂತೋಷದ ಕ್ಷಣಗಳನ್ನ ಅನುಭವಿಸೋದಿಕ್ಕೆ ಅವರೆಲ್ಲ ಅಲ್ಲಿ ಹೋದಂಥದ್ದು. ಅಂತ ಸಂದರ್ಭದಲ್ಲಿ ಇಂಥ ಒಂದು ದಾರುಣವಾದ ಒಂದು ಘಟನೆ ನಡೆದಿದೆ. ಅವ್ರ ಮನೆಯವರಿಗೆ ಇದು ಬಹಳ ಒಂದು ದುಃಖದ ಸಂಗತಿ. ಯಾವತ್ತಿಗೂ ಇದನ್ನ ತುಂಬಾ ಭರಿಸಿಕೊಡಲಾಗದೆ ಇರುವಂತ ಒಂದು ನಷ್ಟ ನಮ್ಮೆಲ್ಲರ ಒಂದು ಕುಟುಂಬಕ್ಕೆ ಆಗಿರುವಂತದ್ದು. ವೈಯಕ್ತಿಕವಾಗಿ ಅವರ ಹೆಂಡತಿ ಮತ್ತು ಮಗನಿಗೆ ನಿಜವಾಗ್ಲೂ ತುಂಬಲಾರದ ನಷ್ಟವೇ ಆಗಿರುವಂತದ್ದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಈಗ ಒಂದು ವರ್ಷ ಕಳೀತಾ ಇದೆ ಅವರನ್ನ ನಾವು ಕಳ್ಕೊಂಡು. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈಗ ಕಳೆದ 10 ದಿವಸದ ಕೆಳಗೆ ಏಪ್ರಿಲ್ 10-11ನೇ ದಿನಾಂಕದಂದು ಅವ್ರದ್ದು ವರ್ಷದ ಒಂದು ಕಾರ್ಯ ಕೂಡ ಮನೆಯಲ್ಲಿ ನಡೀತು. ಹಾಗಾಗಿ ಮತ್ತೆ ಪುನಃ ಒಂಥರ ಎಲ್ಲ ಇಡೀ ನಮ್ಮ ಸಹೋದರರು ಎಲ್ಲ ನಮ್ಮೆಲ್ಲ ಸಂಬಂಧಿಕರೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ವಿ. ಎಲ್ಲರಿಗೂ ಒಂದು ತುಂಬಾ ದುಃಖದಾಯಕವಾಗಿರುವಂತ ಕ್ಷಣಗಳು. ತುಂಬಾ ಸಣ್ಣ ವಯಸ್ಸಿನಲ್ಲಿ ನಮ್ಮನ್ನ ಅಗಲಿ ಹೋಗಿದ್ದಾನೆ. ಸಾಕಷ್ಟು ಅವನ ಮನಸ್ಸಿನಲ್ಲಿ ಅವನು ತುಂಬಾ ಫನ್ ಲವಿಂಗ್ ಗೈ. ತುಂಬಾ ಎಲ್ಲರ ಜೊತೆಗೆ ತುಂಬಾ ಸಂತೋಷವಾಗಿ ಖುಷಿಯಿಂದ ಸಮಯವನ್ನ ಕಳೀತಾ ಇದ್ದಂತವನು. ತನ್ನ ಮಗನ ಬಗ್ಗೆ ತುಂಬಾ ಅಪಾರವಾಗಿರುವಂತಹ ಒಂದು ಆಸೆಗಳನ್ನ ಇಟ್ಕೊಂಡಿದ್ದಂತ ಮಂಜುನಾಥ್ ಅವನು. ಅದನ್ನ ಪಾಪ ತನ್ನ ಮಗ ಚೆನ್ನಾಗಾಗುವಂತದ್ದನ್ನ ಕಣ್ಣಾರೆ ಕಾಣುವಂತ ಸಂದರ್ಭ ಇವತ್ತು. ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾನೆ, ಚೆನ್ನಾಗಿ ಓದ್ತಾ ಇದ್ದಾನೆ. ಅದನ್ನ ನೋಡ್ಲಿಕ್ಕೆ ಇವತ್ತು ಅವನಿಲ್ಲ. ಸೊ ಮನೆಯವರಿಗೆ ನಿಜವಾಗ್ಲೂ ಇದೊಂದು ಬಹಳ ದುಃಖದ ಒಂದು ಸಂಗತಿ, ದುಃಖದ ದಿನಗಳು. ಡಾಕ್ಟರ್ ರವಿಕಿರಣ್ ಅವರು ಮತ್ತೊಂದು ಒಂದು ವರ್ಷದ ಹಿಂದಕ್ಕೆ ಕರ್ಕೊಂಡು ಹೋಗ್ತೇನೆ. ಅಂದ್ರೆ ನಾವು ಆ ಸಂದರ್ಭವನ್ನ ಈಗ ಒಂದ್ಸಲ ಸ್ಮರಿಸ್ಕೊಳ್ಳೋದು ಅಗತ್ಯ. ಆ ಘಟನೆ ನಡೆದಾಗ ಇಡೀ ಸುದ್ದಿ ಮಾಧ್ಯಮದ ಮೂಲಕ ನಮ್ಗೆ ಒಂದು ಘಟನೆ ನಡೀತು ಅನ್ನೋ ಒಂದು ಸುದ್ದಿಗಳು ಬಂದು, ಅದರ ಜೊತೆಗೆ ನಿಮ್ಗೆ ಆಘಾತಕಾರಿ ಸುದ್ದಿ ಬಂದಿತ್ತು ಆ ಸಂದರ್ಭದಲ್ಲಿ. ಆ ಸಂದರ್ಭವನ್ನ ಹೇಗೆ ನಿಭಾಯಿಸಿದ್ರಿ ಅಂತ ನಿಮ್ಗೇನಾದ್ರು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬಹುದಾ? ಸರ್, ನಾವು ನಿಭಾಯಿಸಿದ್ವಿ ಅನ್ನಕ್ಕಿಂತ ಪಾಪ ಹೆಣ್ಮಗಳು ಏನು ಪಲ್ಲವಿ ಇದ್ದಾಳೆ, ಮಂಜುನಾಥ್ ರಾವ್ ಮಡದಿ, ನಿಜವಾಗ್ಲೂ ಇಡೀ ಒಂದು ಸಿಚುಯೇಷನ್ ಅನ್ನ ಅವಳು ಹ್ಯಾಂಡಲ್ ಮಾಡಿರುವಂತದ್ದೇ ಬಹಳ ವಿಶೇಷವಾಗಿರುವಂತದ್ದು ಸರ್. ಯಾಕಂದ್ರೆ ಅಲ್ಲಿ ಶೂಟ್ಔಟ್ ಆದಂತ ಸಂದರ್ಭದಲ್ಲಿ ಇಟ್ ವಾಸ್ ಟೋಟಲಿ ಕ್ಲೂಲೆಸ್. ಅವರಿಗೆ ಏನ್ ಮಾಡ್ಬೇಕು ಅಂತ ಒಂದು ಘಟನೆ ಏನಾದ್ರೂ ನಡಿಬಹುದು ಅನ್ನೋದು ಒಂದು ಗಮನ ಕೂಡ ಇರೋದಿಲ್ಲ. ಏನೋ ಯುದ್ಧಕ್ಕೆ ಹೋಗಿದ್ದಾರೆ, ಅಲ್ಲಿ ಏನೋ ಸೈನಿಕರು ಯುದ್ಧ ಮಾಡ್ತಾ ಇದ್ದಾರೆ ಅಂದ್ರೆ ಅಟ್ಲೀಸ್ಟ್ ನನಗೂ ಗುಂಡು ತಗಲ್ಬಹುದು, ಏನೋ ಆಗ್ಬೋದು, ಅದಕ್ಕೆ ಏನೋ ಒಂದಷ್ಟು ಪ್ರಿಪೇರ್ಡ್ನೆಸ್ ಕೂಡ ಇರುತ್ತೆ. ಇಲ್ಲಿ ಏನೂ ಗೊತ್ತಿಲ್ಲ ಪಾಪ. ಏನೋ ಸಂತೋಷವಾಗಿ ಪ್ರಕೃತಿ ನೋಡ್ತಾ ಇದ್ದವ್ರ ಮಧ್ಯೆ ಇದ್ದಕ್ಕಿದ್ದಂಗೆ ಬಂದು ನೀನ್ ಯಾರು, ನಿನ್ ಜಾತಿ ಏನು ಕೇಳಿ ಇದ್ದಕ್ಕಿದ್ದಂಗೆ ಶೂಟ್ ಔಟ್ ಮಾಡಿದ್ರು. ಅಲ್ಲಿ ಇವ್ರು ಸಹಾಯ ಮಾಡಕ್ಕೂ ಅಲ್ಲಿ ಯಾರು ಜನ ಇಲ್ಲ. ಆ ಒಂದು ಸಂದರ್ಭದಲ್ಲಿ 1-1.5 ಗಂಟೆಗಳ ಕಾಲ ಅಲ್ಲಿ ಯಾರು ಸಹಾಯಕ್ಕೂ ಬಂದಿಲ್ದೇ ಇರುವಂತ ಸಂದರ್ಭ. ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಅವಾಗೆಲ್ಲ ಇದ್ದದ್ದು ಯಾವ್ದಾದ್ರು ಒಂದು ಫೋನ್ ನಂಬರ್ ಅನ್ನ ಮಾತ್ರ ಆಕ್ಟಿವ್ ಆಗಿ ಕೊಡ್ತಾ ಇದ್ರು. ಎಲ್ಲಾ ಫೋನ್ ನಂಬರ್ ಗಳನ್ನ ಆಕ್ಟಿವ್ ಆಗಿ ಇಟ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅದು ಯಾವ ಫೋನ್ ನಂಬರ್ ಆಕ್ಟಿವ್ ಇರಬೇಕು ಅನ್ನೋದನ್ನ ಅಲ್ಲಿ ಮುಂಚೆನೆ ಕೊಟ್ಟು ಅದನ್ನ ಆಕ್ಟಿವ್ ಮಾಡಿಸ್ಕೊಂಡು ಹೋಗ್ಬೇಕಾಗಿರ್ತಿತ್ತು.
ಸೊ ಅಲ್ಲೂ ಕೂಡ ಅವರಿಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಆಮೇಲೆ ಯಾರೋ ಒಂದೂವರೆ ಗಂಟೆಗಳ ಕಾಲ ಎಲ್ಲ ಆದ ನಂತರ ಬಂದು ಆಮೇಲೆ ಇವ್ರನ್ನೆಲ್ಲ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಎಲ್ಲ ಶುರುವಾಯ್ತು. ಆ ಸಂದರ್ಭದಲ್ಲಿ ನಮಗೆ ಟಿವಿ ಒಳಗೆ ನೀವ್ ಹೇಗ್ ನೋಡಿದ್ರಿ ಹಾಗೆ ನಮಗೂ ಟಿವಿ ಒಳಗೆ ಈ ತರ ಸುದ್ದಿ ಬರ್ತಾ ಇದೆ. ಮಂಜುನಾಥ್ ರಾವ್ಗೆ ಗುಂಡು ತಗಲಿದೆ, ಶೂಟ್ಔಟ್ ಆಗಿದೆ ಕಾಶ್ಮೀರದಲ್ಲಿ, ಅವ್ರನ್ನ ಹಾಸ್ಪಿಟಲೈಸ್ ಮಾಡಿದ್ದಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇತ್ತು. ಸೊ ಅಷ್ಟೇ ನಮಗೂ ಗೊತ್ತಿದ್ದು. ನಾವು ಪಲ್ಲವಿ ಅವ್ರನ್ನ ಎಲ್ಲರೂ ಇಲ್ಲಿ ಅವ್ರನ್ನ ಭೇಟಿ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಅವ್ರದ್ದೆಲ್ಲ ಫೋನ್ಗೆ ಆಕ್ಸೆಸ್ ಕೊಟ್ಟಿರ್ಲಿಲ್ಲ. ಮಂಜುನಾಥ್ ರಾವ್ ಫೋನ್ ಮಾತ್ರ ಆಕ್ಸೆಸ್ ಅಲ್ಲಿ ಇತ್ತು. ಸೊ ಆ ನಂತರ ಅವರೇ ಫೋನ್ ಮಾಡಿದ್ರು. ಇಲ್ಲಿ ಯಾರೋ ಅವರ ಸ್ನೇಹಿತರ ಫೋನ್ ಅವ್ರಿಗೆ ಸಿಕ್ಬಿಟ್ಟು ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಪಲ್ಲವಿ ಅವರೇ ಹೇಳಿದ್ರು ಇಲ್ಲಿ. ಅದಾದ್ಮೇಲೆ ನಮಗ್ ಫೋನ್ ಮಾಡಿ ಯಾರೋ ಹೇಳಿದ್ರು ನಮಗ್ ನಂಬಕ್ ಆಗ್ತಾ ಇಲ್ಲ. ನಾವ್ ಇನ್ನೊಂದ್ಸರಿ ಪಲ್ಲವಿಗ್ ಫೋನ್ ಮಾಡಿ ಕೇಳಕ್ಕೂ ನಮ್ಗೆ ಹೌದು ಇಲ್ವೋ, ಯಾರೋ ಸುಮ್ನೆ ಏನೋ ಹೇಳ್ತಾ ಇದಾರೋ, ಯಾರು ಸತ್ತಿರೋದು ಇವ್ರಿಗೆ ಹೇಳ್ತಾ ಇದಾರೋ ಅನ್ನೋಂತ ಒಂದು ಅನುಮಾನ ಇತ್ತು ನಮ್ಗೆ. ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಒಪ್ಕೊಳಕ್ಕೂ ಆಗ್ತಾ ಇಲ್ಲ. ಸೊ ಅಂತ ಕಂಡೀಷನ್ ಇತ್ತು ಇಲ್ಲಿ ಫ್ಯಾಮಿಲಿ ಅವ್ರದ್ದು. ಆಮೇಲೆ ಅವಳೇ ಮಾತಾಡ್ಬಿಟ್ಟು ಇಲ್ಲ ಈ ತರ ಆಗಿದೆ, ಈಗ ನಮ್ಮನ್ನ ಇಲ್ಲಿ ಆಸ್ಪತ್ರೆಗೆ ಕಾಶ್ಮೀರದಲ್ಲಿ ಯಾವ್ದೋ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ, ಬಟ್ ಅವ್ರನ್ನ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ಮೇಲೆನೆ ನಮಗೂ ನಿಜವಾಗ್ಲೂ, ಯಾಕಂದ್ರೆ ಅಲ್ಲಿ ಮೋಸ್ಟ್ಲಿ ಏನೋ ಒಂದು ಕಾನೂನಿನ ಸುವ್ಯವಸ್ಥೆ ಈ ತರದ ಕಾರಣಕ್ಕೋಸ್ಕರ ಅವರು ಸತ್ತಿರುವಂತ ವಿಚಾರನ ಅಲ್ಲಿ ಗೌರ್ಮೆಂಟ್ ನವ್ರು ಕೊಡ್ತಾ ಇರಲಿಲ್ಲ. ಇನ್ನ ಮಾರನೇ ದಿವಸದ ಬೆಳಗ್ಗೆ ತನಕ ಅವರು ಅದನ್ನ ಹೋಲ್ಡ್ ಮಾಡಿದ್ರು. ಅವ್ರನ್ನ ಇನ್ನೂ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಇನ್ನೂ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತಾನೆ ಹೇಳ್ತಾ ಇದ್ರು ಸರ್ಕಾರಿ ಇದ್ರಲ್ಲಿ. ನಮಗೆ ರಾತ್ರಿ ಅಷ್ಟೊತ್ತಿಗೆ ಅವ್ರಿಗೆ ಡೆತ್ ಆಗಿರುವಂತದ್ದು ಫ್ಯಾಮಿಲಿ ಅವರಿಗೆ ಗೊತ್ತಾಗಿತ್ತು. ನಮ್ಮ ಒಂದು ಪುಣ್ಯ ಆ ಸಂದರ್ಭದಲ್ಲಿ ಅಲ್ಲೇ ಒಂದು 15-20 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ನಮ್ಮ ಬೆಂಗಳೂರಿನ ಸಂಸದರಾಗಿರುವಂತ ತೇಜಸ್ವಿ ಸೂರ್ಯ ಅವರು ಇದ್ರು. ಸೊ ಬೈ ಸಮ್ ಲಕ್ ನಮ್ಗೆ ಯಾವ್ದೋ ಒಂದು ಕಾಂಟ್ಯಾಕ್ಟ್ ಇಂದ ಅವರನ್ನ ಭೇಟಿ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಅವರು ತಕ್ಷಣ ಪಲ್ಲವಿ ಅವರದ್ದು ನಾವೆಲ್ಲ ಅವರಿಗೆ ಫೋನ್ ನಂಬರ್ ಕಳ್ಸಿಕೊಟ್ವಿ. ತಕ್ಷಣ ಪಲ್ಲವಿ ಜೊತೆಗೆ ಒಂದು ಅರ್ಧ ಗಂಟೆ ಒಳಗೆ ಹೋಗಿ ಅವ್ರನ್ನ ಅವರು ಜಾಯಿನ್ ಆದ್ರು. ಅವರಿಗೆಲ್ಲ ಧೈರ್ಯ ತುಂಬಿ ಇಲ್ಲಿ ಇದೇನಿದೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಹೋಗೋ ತನಕ ನಾನು ಜವಾಬ್ದಾರಿಯಿಂದ ಎಲ್ಲ ಮಾಡ್ಕೊಡ್ತೀನಿ ಅಂತೇಳಿ ಆ ಹೆಣ್ಮಗಳ ಜೊತೆಗೆ ಅವರು ನಿಂತು ಸಾಕಷ್ಟು ಸಹಕಾರವನ್ನ ಕೊಟ್ಟು ನಮ್ಮ ಊರಿಗೆ ಅವರು ಬಾಡಿ ಬರೋ ತನಕನೂ ಅವರು ಸಾಕಷ್ಟು ಸಹಕಾರವನ್ನು ಕೊಟ್ಟರು. ಒಂದೇ ಫ್ಲೈಟ್ ನಲ್ಲಿ ಅವ್ರನ್ನ ಬರುವಂತ ಫ್ಲೈಟ್ ನಲ್ಲಿ ತೇಜಸ್ವಿ ಸೂರ್ಯ ಅವರ ಜೊತೆ ಕೂತ್ಕೊಂಡು ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ರು. ಹಾಗಾಗಿ ನಮಗೂ ಒಂಥರ ಕನ್ನಡದವ್ರು ಒಬ್ರು ಯಾರೋ ಅವ್ರ ಜೊತೆಗಿದ್ರು, ಒಬ್ಬ MP ಅಂತ ಒಬ್ಬ ವ್ಯಕ್ತಿನೇ ಅವ್ರ ಜೊತೆಗೆ ಸಹಕಾರಕ್ಕೆ ನಿಂತರು ಅಂದಾಗ ನಮಗೂ ಫ್ಯಾಮಿಲಿ ಅವರಿಗೆಲ್ಲ ಒಂದು ಧೈರ್ಯ ಬಂತು. ಯಾಕಂದ್ರೆ ನಾವೆಲ್ಲ ಕಾಶ್ಮೀರಕ್ಕೆ ಹೊರಡ್ಬೇಕು, ಯಾರಾದ್ರೂ ಹೋಗ್ ಬರೋಣ, ತಕ್ಷಣ ಹೊರಟ್ ಬಿಡೋಣ ಅಂತ ಎಲ್ಲಾರು ರೆಡಿ ಆಗ್ತಾ ಇದ್ವಿ. ಆದ್ರೆ ಆ ಹೆಣ್ಮಗಳು ಇಲ್ಲ ಬೇಡ, ನೀವು ಬಂದ್ ಏನ್ ಮಾಡ್ತೀರಾ, ಏನು ಉಪಯೋಗ ಇಲ್ಲ ಇಲ್ಲಿ ಬಂದ್ರೆ, ನನಗೇನೆ ಫ್ಲೈಟ್ ಅಲ್ಲಿ ಬೇರೆ ಫ್ಲೈಟ್ ಅಲ್ಲಿ ಹೋಗ್ರಿ, ನಾವು ಬಾಡಿ ಬೇರೆ ಫ್ಲೈಟ್ ಅಲ್ಲಿ ತಂದ್ರಿ ಅಂತ ಹೇಳ್ತಾ ಇದಾರೆ. ಆದ್ರೆ ಯಾವ ಕಾರಣಕ್ಕೂ ನಾನು ಇವ್ರ ಜೊತೆಗೆ ಬರೋದು, ನನ್ ಮಗ ಮತ್ತೆ ನಾನು ಇವ್ರನ್ನ ಇಬ್ರನ್ನು ಕರ್ಕೊಂಡೆ, ನಾವು 3 ಜನ ಒಟ್ಟಿಗೆ ಬಂದಿದೀವಿ ಇಲ್ಲಿ ನೋಡಕ್ಕೆ, ನಾವು 3 ಜನ ಒಟ್ಟಿಗೆನೆ ಬರೋದು, ಯಾವ ಕಾರಣಕ್ಕೂ ನಾನ್ ಬೇರೆ ಅವ್ರು ಬೇರೆ ಬರಲ್ಲ ಅಂತ ಹೇಳಿ ನಮಗೆ ಅವ್ರ ಧೈರ್ಯ ಹೇಳಿ ಪಾಪ. ಆಮೇಲೆ ತೇಜಸ್ವಿ ಸೂರ್ಯ ಅವರು ಅದಕ್ಕೆಲ್ಲ ಒಂದಷ್ಟು ಮೋಸ್ಟ್ಲಿ ಜಮ್ಮು ಕಾಶ್ಮೀರ ಅಷ್ಟೊತ್ತಿಗೆ ಅಮಿತ್ ಶಾ ಅವರು ಅಲ್ಲಿಗೆ ಬಂದು ಬೇರೆನೆ ಫ್ಲೈಟ್ ಅದಕ್ಕೆಲ್ಲ 100% ಇವ್ರ ಮನಸ್ಸಿಗೂ ಯಾವುದೇ ರೀತಿ ನೋವಾಗದೆ ಇರೋ ರೀತಿಯಲ್ಲಿ, ಅವ್ರನ್ನ ಬೇರ್ಪಡಿಸದೇ ಇರೋ ರೀತಿ ಒಳಗೆ ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿ ಅವ್ರನ್ನ ಮಂಜುನಾಥ್ ರಾವ್ ಮಗ ಎಲ್ಲರೂ ಇಲ್ಲಿ ಬರೋದಕ್ಕೆ ಅನುಕೂಲ ಆಯ್ತು. ಆ ರೀತಿಯಾಗಿ ಒಂದ್ ದಿವಸ ಸಮಯ ತಗೊಳ್ತು ಇಷ್ಟೆಲ್ಲ ಅವರೆಲ್ಲ ಬಂದು ವ್ಯವಸ್ಥೆ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ. ಆದ್ರೂ ಒಂದು ಕಾಶ್ಮೀರದಂತ ಜಾಗಕ್ಕೆ ಹೋಗಿರುವಾಗ ಅಲ್ಲಿಂದ ದೇಹವನ್ನ ಇಲ್ಲಿಗೆ ತೆಗೆದುಕೊಂಡ್ ಬರೋದು ಅಂದ್ರೆ ಅಷ್ಟೇನ್ ಸುಲಭವಾದ ಕೆಲಸ ಆಗಿರ್ಲಿಲ್ಲ. ನಾವೆಲ್ಲ ವಾರಗಟ್ಲೆ ಹಿಡಿದ್ಬಿಡುತ್ತೇನೋ ಅಂತ ಹೆದರಿದ್ವಿ. ಒಂದೂವರೆ ದಿವಸದೊಳಗೆ ನಮ್ಗೆ ಅವ್ರನ್ನೆಲ್ಲ ಶಿವಮೊಗ್ಗ ಕಳಿಸ್ಕೊಟ್ಟು ಅವ್ರ ಫ್ಯಾಮಿಲಿ ಜೊತೆಗೆ ಅವ್ರಿಗೆ ಬೇಗ ರೀಚ್ ಮಾಡೋದಕ್ಕೆ ಸರ್ಕಾರನು ತುಂಬಾ ಅಮಿತ್ ಶಾ ಅವ್ರು ಇರ್ಬೋದು, ಮೋದಿ ಅವ್ರು ಇರ್ಬೋದು, ತುಂಬಾ ಚೆನ್ನಾಗಿ ಅದನ್ನ ಬಹಳ ಫಾಸ್ಟ್ ಆಗಿ ಮಾಡ್ಕೊಟ್ರು. ನಮ್ಗೆ ಅದೊಂದು ಅಲ್ಲಿ ಒಂದ್ ಒಳ್ಳೆ ಸೆಕ್ಯೂರಿಟಿನೂ ಸರಿಯಾದ ರೀತಿ ಒಳಗೆ ಇದ್ದಿದ್ರೆ ಇಂತ ಒಂದು ಅಚಾತುರ್ಯ ನಡೀತಿರ್ಲಿಲ್ಲ. ಆದ್ರೂ ಏನ್ ಮಾಡೋದು, ಸೆಕ್ಯೂರಿಟಿ ಅವರು ಎಷ್ಟೇ ಕಷ್ಟ ಪಡ್ಬೋದು, ಪೊಲೀಸರು ಮಿಲಿಟರಿ ಅವ್ರು ಎಷ್ಟೇ ಕಷ್ಟಪಟ್ರು ಅವ್ರು 100 ಸಲ ಸಕ್ಸೀಡ್ ಆಗಿರ್ಬೋದು, ಇವರಿಗೆ ಟೆರರಿಸ್ಟ್ ಗಳಿಗೆ ಒಂದ್ ಒಳ್ಳೆ ಅವಕಾಶ ಸಿಕ್ಕರೆ ಸಾಕು, ಏನ್ ಮಾಡಕ್ಕಾಗತ್ತೆ, ಅವ್ರೇನ್ ಪಾಪ ಇಂಥದ್ದಾಗ್ಲಿ ಅಂತ ಹೇಳಿ ಏನ್ ಮಾಡಿರಲ್ಲ, ಆಗಿದೆ. ಓಕೆ, ಈಗ ರವಿಕಿರಣ್ ಅವ್ರಿಗೆ 1 ವರ್ಷ ದಾಟಿದೆ, ಮತ್ತೆ ನೀವು ಆಗ್ಲೇ ಆರಂಭದಲ್ಲಿ ಹೇಳಿದ್ರಿ ನಿಮ್ಮ ಸಹೋದರಿ ಆಗ್ತಾರೆ ಅವರು, ಹೇಗೆ ಸುಧಾರಿಸ್ಕೊಳ್ತಿದ್ದಾರೆ, ಹಾಗೂ ಕಳೆದ 1 ವರ್ಷದಲ್ಲಿ ನಿಮ್ಮೆಲ್ಲರ ಬೆಂಬಲ ಕೂಡ ಇರುವ ಕಾರಣನೇ ಅವರು ಈಗ ಒಬ್ಬರನ್ನ ತಮ್ಮ ಪತಿಯನ್ನ ಕಳೆದುಕೊಂಡ ಹೊರತಾಗಿಯೂ ಅವರು ಧೈರ್ಯವಾಗಿ ನಿಂತು, ಆಮೇಲೆ 1 ವರ್ಷದಲ್ಲಿ ತುಂಬಾ ಅದನ್ನ ಅಂದ್ರೆ ಅವರ ಸಹಜ ಸ್ಥಿತಿಗೆ ಬರ್ಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಕೂಡ ಇದೆ. ಹಾಗಾದ್ರೆ
ಯಾವ ರೀತಿ ಅವರ ಬೆಂಬಲಕ್ಕೆ ನಿಂತ್ರಿ ಮತ್ತೆ ಈ ಕ್ಷಣದಲ್ಲೂ ಮತ್ತೆ ಮುಂದೆ ಯಾವ ರೀತಿ ಅವರ ಜೊತೆಗೆ ಇರ್ತೀರಿ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತೀರಿ ಡಾಕ್ಟರ್ ಕಿರಣ್ ಅವರೇ? ಸರ್, ಇಡೀ ಫ್ಯಾಮಿಲಿ ಸದಾ ಅವ್ರ ಜೊತೆಗೆ ಇದ್ದೇ ಇದೆ. ಮಂಜುನಾಥ್ ರಾವ್ ಅವರು ಒಂಥರ ಆ ಫ್ಯಾಮಿಲಿ ಒಳಗೆ ಅವರೊಬ್ಬ ಒಂಥರ ತುಂಬಾ ಅಟ್ರಾಕ್ಟಿವ್ ಪರ್ಸನ್. ಮತ್ತೆ ಅದೊಂಥರ ಸೋಲ್ ಆಫ್ ದ ಫ್ಯಾಮಿಲಿ ಅಂತ ಹೇಳ್ಬೋದು. ಎಲ್ಲರ ಮನೆಗೂ ಪ್ರತಿನಿತ್ಯ ಭೇಟಿ ಕೊಡೋ ಹಾಗೆ, ಎಲ್ಲರ ಜೊತೆಗೆ ತುಂಬಾ ಸೌಹಾರ್ದಯುತವಾಗದಂತ, ತುಂಬಾ ಪ್ರೀತಿಯ ಸಂಬಂಧಗಳನ್ನ ಹೊಂದಿದ್ದಂತ ವ್ಯಕ್ತಿ ಅವನು. ಹಂಗಾಗಿ ಬಹಳ ಮುಂಚಿನಿಂದನೂ ಅವ್ರು ಎಲ್ಲರ ಮನೆಗೆ ಹೋಗಿ ಬರುವಂತದ್ದು, ನಮ್ಮ ಸಂಬಂಧಿಗಳೆಲ್ಲ ಅವ್ರ ಮನೆಗೆ ಹೋಗಿ ಬರುವಂತದ್ದು ಬಹಳ ಚೆನ್ನಾಗೇ ನಡೀತಾ ಇದ್ದಂಥದ್ದು. ಸೊ ಹಾಗಾಗಿ ಆ ಒಂದು ಕುಟುಂಬದ ಬಗ್ಗೆ ಸಹಜವಾಗಿ ಎಲ್ರಿಗೂ ಅತಿಯಾದ ಪ್ರೀತಿ ಇದ್ದೇ ಇದೆ. ಸೊ ಅವ್ರನ್ನ ರೆಗ್ಯುಲರ್ ಆಗಿ ಭೇಟಿ ಮಾಡುವಂಥದ್ದು, ಅವ್ರ ಜೊತೆಗೆ ಇರುವಂತದ್ದು ಕುಟುಂಬದ ಕಡೆ ಅಂತಂತೂ ಖಂಡಿತ ಅವ್ರ ಜೊತೆಗೆ ಎಲ್ರೂ ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಅದಕ್ಕಿಂತ ಮಿಗಿಲಾಗಿ ಕುಟುಂಬದವ್ರದ್ದು ನಮ್ದು ಕರ್ತವ್ಯ ಬಿಡಿ, ನಾವು ಮಾಡ್ಲೇಬೇಕಾಗಿರುವಂತದ್ದು. ಆದ್ರೆ ಸಮಾಜ ಅವ್ರ ಜೊತೆಗೆ ಜೋಡಿಸ್ಕೊಂಡಿರೋ ರೀತಿ ನಿಜವಾಗ್ಲೂ ಅದ್ಭುತವಾಗಿರುವಂತದ್ದು. ಶಿವಮೊಗ್ಗದ ಜನತೆ ಇರ್ಬೋದು, ಶಿವಮೊಗ್ಗದಲ್ಲಿ ಈ ಒಂದು ವಿಚಾರ ನಡೆದಾಗ ತಮ್ಮ ಮನೆ ಒಳಗೇನೆ ಈ ತರದೊಂದೇನೋ ಆಗ್ಬಿಟ್ಟಿದೆಯೇನೋ ಅನ್ನೋ ರೀತಿ ಒಳಗೆ ಜನರ ಸ್ಪಂದನೆ ಏನಿತ್ತು. ಮತ್ತೆ ಇಲ್ಲಿಯ ಜಿಲ್ಲಾಡಳಿತ ಇರ್ಬೋದು, ನಮ್ಮ ಅವತ್ತಿನ DC ಇರ್ಬೋದು, SP ಇರ್ಬೋದು, ಅವರೆಲ್ಲ ಇಷ್ಟು ಒಂದು ಸೆನ್ಸಿಬಲ್ ಆಗಿ ಒಂದು ಮಾನವೀಯತೆಯಿಂದ ನಡ್ಕೊಂಡ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಸರ್ಕಾರಿ ವ್ಯವಸ್ಥೆ ಬಗ್ಗೆ ಇರ್ಬೋದು, ಜನರುಗಳ ಬಗ್ಗೆ ಇರ್ಬೋದು, ನಿಜವಾಗ್ಲೂ ಒಂದು ಒಳ್ಳೆ ಭಾವ ನಿರ್ಮಾಣ ಆಗೋ ರೀತಿ ಒಳಗೆ ಅವರು ಎಲ್ಲ ಕೂಡ ಸ್ಪಂದಿಸಿದ್ದಾರೆ. ಅವ್ರ ಕೆಲಸ ಮಾಡ್ತಾ ಇದ್ದಂತ ಜಾಗದಲ್ಲಿರುವಂತ ಅವರ ಟೀಮ್ ಇರ್ಬೋದು, ಎವ್ರಿಬಡಿ ಇಷ್ಟು ಒಂದು ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ರು. ಏನ್ ಮಾಡ್ಲಿಕ್ಕಾಗಲ್ಲ, ಅವ್ರ ದುಃಖವನ್ನ ನಾವ್ ಯಾರು ತಗೊಳಕ್ ಆಗಲ್ಲ. ದುಃಖ ನಾವು ಹಂಚ್ಕೊಳ್ತೀವಿ ಅಂತ ಹೇಳಿ ಅವ್ರ ಜೊತೆಗಿದ್ರು ಕೂಡ ಆ ದುಃಖ ನಾವೇನ್ ತಗೊಳಕ್ ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಆದ್ರೆ ವಿ ಆರ್ ವಿತ್ ಯು, ನಾವು ನಿಮ್ ಜೊತೆಗೆ ನಿಲ್ತೀವಿ, ನಿಮ್ ಜೊತೆಗೆ ಇದೀವಿ ಅನ್ನೋದಕ್ಕಂತೂ ಯಾವುದೇ ರೀತಿಯಿಂದ ಕೊರತೆ ಬರೋ ಹಾಗೆ ನಮ್ ಕುಟುಂಬಸ್ಥರು ಇರ್ಬೋದು, ಅಥವಾ ಸುತ್ತಮುತ್ತಲು ಇರುವಂತ ಸಮಾಜ ಇರ್ಬೋದು, ಸರ್ಕಾರಿ ವ್ಯವಸ್ಥೆ ಇರ್ಬೋದು, ಪೊಲೀಸ್ ವ್ಯವಸ್ಥೆ ಇರ್ಬೋದು, ಎಲ್ಲರೂ ಕೂಡ ಆ ರೀತಿ ತುಂಬಾ ಒಳ್ಳೆತನದಲ್ಲಿ ನಡ್ಕೊಂಡ್ರು ಅಂತಾನೆ ಹೇಳ್ಬೇಕಾಗುತ್ತೆ. ರವಿಕಿರಣ್, ಈಗ ಇದು ಬಹಳ ಪ್ರಮುಖವಾದ ಸಂಗತಿ. ನೀವು ಅಂದ್ರೆ ಮಂಜುನಾಥ ರಾವ್ ಅವರು ಉಗ್ರರ ಕೃತ್ಯಕ್ಕೆ ಸಂತ್ರಸ್ತರಾದವರು, ಇದು ಬಹಳ ಪ್ರಮುಖವಾದ ಸಂಗತಿ. ನಮಗೆ ಇಲ್ಲಿ ಬರುವ ಪ್ರಶ್ನೆ, 1 ವರ್ಷ ದಾಟಿದೆ, ಭಾರತ ಸರ್ಕಾರ ನಾವು ಆಲ್ರೆಡಿ ನೋಡಿದೀವಿ, ಆಪರೇಷನ್ ಸಿಂಧೂರ, ಬೇರೆ ಬೇರೆ ಘಟನೆ ಅಂದ್ರೆ ಬೇರೆ ಬೇರೆ ಸಂದರ್ಭಗಳನ್ನ ನೋಡಿದೀವಿ ಕೂಡ. ನಿಮಗೆ ಈಗ ಒಬ್ಬ ಕುಟುಂಬಸ್ಥರಾಗಿ ನಿಮಗೆ ಅನಿಸುವಂತದ್ದು, ಭಾರತ ಸರ್ಕಾರ ಉಗ್ರರಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದೆಯಾ, ಅವರಿಗೆ ಅದಕ್ಕೆ ತಕ್ಕ ಶಾಸ್ತಿ ಮಾಡಿದೆಯೋ? ಅಂದ್ರೆ ಈಗ ಸಂತ್ರಸ್ತ ಕುಟುಂಬಸ್ಥರಾಗಿ ನೀವೇನ್ ಹೇಳ್ತೀರಿ ಇವರು? ಖಂಡಿತ ಸರ್, ಸರ್ಕಾರಿ ವಲಯದಲ್ಲಿ ಈಗ ನಮಗೆ ತುಂಬಲಾರದ ನಷ್ಟ ಇದೆ. ನೀವು ಏನೇ ಮಾಡಿದ್ರು ನಮ್ಮ ಮನಸ್ಸಿಗೆ, ಕುಟುಂಬಸ್ಥರ ಮನಸ್ಸಿಗೆ ಏನೋ ಸಮಾಧಾನ ಸಿಗುವಂತ ವಿಚಾರ ಅಲ್ವೇ ಅಲ್ಲ. ಆದ್ರೆ ಇದು ಒಂದು ರಾಷ್ಟ್ರೀಯ ಒಂದು ಸಮಸ್ಯೆ, ಇದು ರಾಷ್ಟ್ರೀಯವಾಗಿರುವಂತ ಸಮಸ್ಯೆ, ಗ್ಲೋಬಲ್ ಪ್ರಾಬ್ಲಮ್ ಇದೆ. ಇದು ಬರೀ ನಮ್ಮ ದೇಶದಷ್ಟೇ ಅಲ್ಲ, ಗ್ಲೋಬಲಿ ಕೂಡ ಈ ಒಂದು ಸಮಸ್ಯೆ ಇದೆ. ಸೊ ಈ ತರದ ಸಮಸ್ಯೆಗೆ ಬಹಳ ಖಡಕ್ ಆಗಿ ಅವರು ಉತ್ತರ ಕೊಡುವಂತ ಪ್ರಯತ್ನ ನಮ್ಮ ಸರ್ಕಾರದ ಕಡೆಯಿಂದ ನಡೆದಿರೋದು ಒಂದ್ ಹಂತದಲ್ಲಿ ನಮ್ಮ ಮನಸ್ಸಿಗೆ ಸಮಾಧಾನ ತರುವಂತ ಕೆಲಸನೇ. ಸಂತೋಷ ನೀಡುತ್ತೆ ಅಂತ ಹೇಳುವಂತ ಕೆಲಸ ಏನಲ್ಲ. ಯಾರ ಸಾವನ್ನು ನಾವು ಸಂಭ್ರಮಿಸುವಂತ ಜನ ನಾವ್ ಯಾರು ಅಲ್ಲ. ಆದ್ರೂ ಒಂದು ಅವರ ಮಗನ ಒಂದು ಪರ್ಸ್ಪೆಕ್ಟಿವ್ ಆಗಿ ಹೇಳೋದಾದ್ರೆ, ಅವನಿಗೆ ತನ್ನ ಕಣ್ಣೆದುರುಗಡೆಗೆ ಯಾರು ತನ್ನ ತಂದೆಯನ್ನ ಕೊಂದಿದ್ದಾರೆ, ಪಾಪ ಅವ್ರ ಮಗ ಹೆಂಗೂ ನೀವು ನನ್ನ ತಂದೆನ ಕೊಂದಿದ್ದೀರಾ, ನನ್ಗೂ ಶೂಟ್ ಮಾಡ್ಬಿಡ್ರಿ, ನಮ್ಮನ್ನ ಯಾಕೆ ಉಳಿಸಿದೀರಾ, ನಮಗೂ ಶೂಟ್ ಮಾಡ್ರಿ ಅಂತ ಹೇಳ್ತಾನೆ ಪಾಪ. ಆದ್ರೆ ಅವನು ಮೋದಿ ಕೋ ಜಾಕೆ ಬತಾವು ಅಂತ ಹೇಳ್ತಾನೆ, ನಿಮ್ಮನ್ ಕೊಲ್ಲೋದಿಲ್ಲ, ನೀವು ಮೋದಿ ಕೋ ಜಾಕೆ ಬತಾವು ಅಂತ ಹೇಳಿ ಹೇಳ್ತಾನೆ. ಸೊ ಅವನಿಗೆ ಎಷ್ಟು ರಕ್ತ ಕುದ್ದಿರ್ಬೇಡ, ಅವನು 18-19 ವರ್ಷದ ಹುಡುಗ, ಅವನಿಗೆ ಅಲ್ಲ ಅವನನ್ನ ಏನಾರು ಮಾಡ್ಬೇಕು ಅಂತ ಅನ್ಸಿ ಅವನ ಎದುರುಗಡೆ ಇದ್ದವನ್ ಕೈಯಲ್ಲಿ ಗಣ್ಣಿರ್ಲಿಲ್ಲ ಅಂದಿದ್ರೆ ಪ್ರಾಯಶಃ ಇವನ್ ಏನಾರು ಮಾಡ್ತಿದ್ನ. ಆದ್ರೆ ಅವನ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಸರ್ಕಾರ ಅವ್ರು ಯಾರು ನಮ್ಮ ಮಂಜುನಾಥ್ ರಾವ್ನ ಕೊಂದಿದ್ದಾರೆ ಅವ್ರನ್ನ ಹುಡುಕಿ ಅವ್ರನ್ನ ಸಾಯಿಸಿರುವಂತ ಸುದ್ದಿ ಏನಿದೆ, ಒಂದು ಹಂತಕ್ಕೆ ಈ ರೀತಿ ಒಂದು ಮನುಕುಲಕ್ಕೆ ಒಂದು ಕಂಟಕರಾಗಿರುವಂತವ್ರನ್ನ ಕೊಂದಿರುವಂತದ್ದು ಒಂದು ಸಮಾಧಾನ ತರೋ ಸಂಗತಿ ಅಂತಾನೆ ಹೇಳ್ಬೇಕು. ಡಾಕ್ಟರ್ ರವಿಕಿರಣ್ ಅವರು, ಈಗ ನಾನು ಕೊನೆಯದಾಗಿ ಕೇಳೋ ಪ್ರಶ್ನೆ ಏನಂದ್ರೆ, ಭಾರತ ಭೂಶಿರ ನಮ್ಮ ಜಮ್ಮು ಕಾಶ್ಮೀರ ಘಟನೆ ಹೋದ ವರ್ಷ ಅಂದ್ರೆ ಕಳೆದ ವರ್ಷ ನಡೆದಿದೆ. ಅದಾದ್ಮೇಲೆ ನಾವು ತಕ್ಷಣಕ್ಕೆ ನಮಗೆ ಆಘಾತನೂ ಆಗಿದೆ, ಭಾರತೀಯರ ನಮ್ಮೆಲ್ಲರಿಗೂ ಆಗಿರುವಂತ ಆಘಾತ. ಆದ್ರೆ ಕಾಶ್ಮೀರ ನಮ್ಮ ಭಾಗ, ನಾವು ಅಲ್ಲಿಗೆ ಹೋಗ್ಲೇಬೇಕು, ಪದೇ ಪದೇ ಹೋಗ್ಲೇಬೇಕು, ನಮ್ಮ ಪ್ರವಾಸೋದ್ಯಮ ಬೆಳಿಬೇಕು. ನಮ್ಮ ಕನ್ಯಾಕುಮಾರಿಯಿಂದ ಹಿಡಿದು ಪ್ರತಿ ದೇಶದ ಮೂಲೆ ಮೂಲೆಯಿಂದನೂ ವ್ಯಕ್ತಿಗಳು ಕಾಶ್ಮೀರಕ್ಕೆ ಹೋಗ್ಬೇಕು ಅಂತ ಬಯಸ್ತೀನಿ ನಾನು ಮತ್ತು ನಾವೆಲ್ಲರೂ. ನೀವು ಈಗ ಯಾರಾದ್ರೂ ಕಾಶ್ಮೀರಕ್ಕೆ ಹೊರಟಿದ್ರೆ ನೀವು ಕೊಡಬಹುದಾದ ಸಲಹೆ ಏನು ಡಾಕ್ಟರ್ ರವಿಕಿರಣ್ ಅವರೇ? ಸರ್, ಏನಂದ್ರೆ ಇದು
ಒಂದು ಬರೀ ನಾವು ನಮ್ಮ ನಾವೇನ್ ಅನ್ಕೊಳ್ತೀವಿ, ನಾವೇನ್ ಮಾಡ್ಬೇಕು ದೇಶದಲ್ಲಿ ಅನ್ನೋದು ಅಷ್ಟೇ ಮುಖ್ಯ ಆಗಲ್ಲ. ಈಗ ಒಂದು ವರ್ಷದ ಕೆಳಗಡೆಗೆ ಏನು ಘಟನೆ ನಡೀತು ಅಂತ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ ಅಂತ ಮಾಡ್ಬಿಟ್ಟು ನಮ್ಮ ಸರ್ಕಾರದ ಕಡೆಯಿಂದ ಬಹಳ ಒಳ್ಳೆಯ ಒಂದು ಪ್ರಯತ್ನವನ್ನ ಮಾಡಿ ಈ ಒಂದು ಟೆರರಿಸ್ಟ್ ಗಳಿಗೆ ಯಾರು ಸಹಕಾರವನ್ನ ಕೊಡ್ತಾ ಇದ್ದಾರೆ, ನಮ್ಮ ಪಾಕಿಸ್ತಾನ ಇದು ನಮ್ಮ ದೇಶದ ವಿರುದ್ಧ ಕೆಲಸ ಮಾಡ್ಲಿಕ್ಕೆ ಏನು ಆ ಪಾಕಿಸ್ತಾನದ ಕಡೆಯಿಂದ ಇವ್ರಿಗೆ ಏನು ಸಹಕಾರ ಸಿಗ್ತಾ ಇದೆ, ಆಪರೇಷನ್ ಸಿಂಧೂರ ಮಾಡೋದ್ರ ಮುಖಾಂತರ ಇಡೀ ಪಾಕಿಸ್ತಾನವನ್ನ ಒಂದು ಗ್ಲೋಬಲಿ ಒಂದು ಸಿಂಗಲ್ ಔಟ್ ಮಾಡಿದ್ರು. ಅವರನ್ನ ತುಂಬಾ ಮುಜುಗರದ ಒಂದು ಸಂದರ್ಭಕ್ಕೆ ಆ ದೇಶವನ್ನ ಒಂಟಿಯಾಗಿ ಮಾಡೋದ್ರಲ್ಲಿ ಭಾರತ ಸಕ್ಷಮ ಆಗಿತ್ತು. ತುಂಬಾ ಉತ್ತಮವಾದ ನಡೆಯನ್ನ ಸರ್ಕಾರ ಮಾಡಿ ಅವರು ತ್ರಾಹಿ ಅನ್ನುವಾಗ ಎಲ್ಲಾ ನೀರಿನ ಇದಿರ್ಬೋದು ಎಲ್ಲವನ್ನೂ ಅವ್ರು ನಿಲ್ಸಿ ಅವ್ರನ್ನ ಬ್ರಿಂಗಿಂಗ್ ದೇರ್ ಟು ದೇರ್ ನೀಸ್ ಅಂತ ಹೇಳ್ತಾರಲ್ಲ, ಆ ತರ ಅವ್ರನ್ನ ಮಂಡಿಯವರು ಹಾಗೆ ಮಾಡಿತ್ತು ನಮ್ಮ ಸರ್ಕಾರ. ಆದ್ರೆ ಈಗ ನಡೀತಾ ಇರುವಂತಹ ವಿದ್ಯಮಾನಗಳು, ಇವತ್ತಿನ ವಿದ್ಯಮಾನ ಬೇರೆ ನಡೀತಾ ಇದೆ. ಈಗ ಇರಾನ್ನ ಯುದ್ಧದ ಸಂದರ್ಭ ಇದ್ದಕ್ಕಿದ್ದಾಗೆ ಪಾಕಿಸ್ತಾನದ ಅಮೆರಿಕ ಜೊತೆಗೆ ಅವರು ಒಳ್ಳೆ ಸಂಬಂಧವನ್ನ ಹೊಂದಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಈಗ ಪುನಃ ಅವರಿಗೆ ಅಮೆರಿಕ ಅಥವಾ ಬೇರೆ ಬೇರೆ ದೇಶಗಳ ಸಹಕಾರ ಪಾಕಿಸ್ತಾನಕ್ಕೆ ಸಿಕ್ಕಿದ್ರೆ ಮತ್ತೆ ಅವರು ಮಾಡೋದು ಮತ್ತೆ ಇಲ್ಲಿರುವಂತ ಟೆರರಿಸ್ಟ್ಗಳು, ಇಲ್ಲಿರುವಂತ ಪಾಪ ಅಮಾಯಕ ಜನರಿಗೆ ಕೈಯಲ್ಲಿ ಗನ್ನನ್ನ ಕೊಟ್ಟು ಮತ್ತೆ ನಮ್ಮ ವಿರುದ್ಧ ಈ ಕೆಲಸಗಳನ್ನ ಮುಂದುವರಿಸೋದಿಕ್ಕೆ ಏನು ಪ್ರಯತ್ನ ಮಾಡ್ಬೇಕು ಅದನ್ನೇ ಪಾಕಿಸ್ತಾನ ಮಾಡುವಂತದ್ದು. ಈ ತರದ ಸಂದರ್ಭದಲ್ಲಿ ನಾವಲ್ಲಿಗೆ ಹೋಗ್ಬೇಕು ಅನ್ನೋದೆಲ್ಲ ಸತ್ಯನೇ. ಆದ್ರೆ ಅಟ್ ಹೈ ಅಲರ್ಟ್ ಅವರನ್ನ ಸಿಂಗಲ್ ಔಟ್ ಮಾಡಿ ಪಾಕಿಸ್ತಾನದ ಕಡೆಯಿಂದ ಆಗ್ಲಿ ಬೇರೆ ಯಾವುದೇ ದೇಶದಿಂದ ಆಗ್ಲಿ ಅಲ್ಲಿ ಟೆರರಿಸಂಗೆ ಅನುಕೂಲ ಆಗದೆ ಇರುವಂತ ಒಂದು ಸೆಕ್ಯೂರಿಟಿನ ನಮ್ಮ ಸರ್ಕಾರದ ಕಡೆಯಿಂದ ಈಗಾಗಲೇ ನಾವು ಕೇಳಿದೀವಿ. ತುಂಬಾ ಒಳ್ಳೆ ಪ್ಲಾನ್ಸ್ ಗಳನ್ನ ಮಾಡಿದ್ದಾರೆ. ಈಗ ಪಹಲ್ಗಾವಿಗೆ ನಮ್ಮ ಕಡೆಯವರೆಲ್ಲ ಕೆಲವರೆಲ್ಲ ಹೋದ್ರು. ಅಲ್ಲಿ ಹೋದಾಗ ಎಲ್ಲರಿಗೂ ಒಂದು QR ಕೋಡ್ ಅನ್ನ ಕೊಟ್ಟಿದ್ದಾರೆ ಅವರು. ಅಲ್ಲಿರುವಂತ ಪ್ರತಿಯೊಬ್ಬನಿಗೂ, ಒಂದು ಗಾಡಿ ಓಡಿಸೋನಿಗಿರ್ಬೋದು, ಶಾಲ್ ಮಾರೋನಿಗಿರ್ಬೋದು, ಎಲ್ಲರಿಗೂ ಒಂದು QR ಕೋಡ್ ಕೊಟ್ಟಿದ್ದಾರೆ. QR ಕೋಡ್ ಇಲ್ಲದೆ ಇದ್ದವ್ರ ಜೊತೆ ವ್ಯವಹಾರ ಮಾಡಬೇಡ್ರಿ ಅಂತ ಹೇಳಿ ಅಲ್ಲಿ ತುಂಬಾ ಹೈ ಅಲರ್ಟ್ ಅಲ್ಲಿ ಎಲ್ಲಾ ಕೆಲಸಗಳು ನಡೀತಾ ಇದೆ. ಸರ್ಕಾರ ತಾನೇನ್ ಮಾಡ್ಬೇಕಾಗಿದೆ ಅದು ತುಂಬಾ ಚೆನ್ನಾಗಿ ಲೋಕಲಿ ಮಾಡಿದೆ. ಆದ್ರೆ ಗ್ಲೋಬಲಿ ಮಾಡ್ಬೇಕಾಗಿರುವಂತ ಕೆಲಸ ತುಂಬಾ ಇಂಪಾರ್ಟೆಂಟ್ ಇದೆ. ಅವರಿಗೆ ಯಾವುದೇ ರೀತಿಯೊಳಗೂ ಸಹಕಾರ ಸಿಗದೆ ಇರೋ ರೀತಿ ಒಳಗೆ ಇಂಟರ್ನ್ಯಾಷನಲ್ ಇದ್ರೊಳಗೆ ಅವರನ್ನ ಸಿಂಗಲ್ ಔಟ್ ಮಾಡಿ ಅಲ್ಲಿ ಟೆರರಿಸಂ ಕಂಪ್ಲೀಟ್ಲಿ ಏನ್ ಹೇಳ್ತಾ ಇದಾರೆ, ಬರೀ ಅವರಿಗೆಲ್ಲ ಒಂದ್ ಸ್ವಲ್ಪ ದುಡಿಮೆ ಚೆನ್ನಾಗ್ ಆಗ್ಬಿಡ್ತು ಅಂತ ಹೇಳಿದ್ರೆ ಟೆರರಿಸಂ ಬಿಟ್ಬಿಡ್ತಾರೆ ಅಂತೆಲ್ಲ ಮಾತಾಡ್ತಾ ಇದಾರೆ. ಅದೆಲ್ಲ ಸುಳ್ಳು. ಡಾಕ್ಟರ್ಸ್ ಆಗಿರುವಂತವ್ರೆ ಡೆಲ್ಲಿ ಒಳಗೆ 7-8 ಜನ ಇವಾಗ ಟೆರರಿಸಂ ಬಂದಿದ್ದಾರೆ. ಸೊ ಅವ್ರಿಗೇನ್ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು, ಸೊ ಅದೆಲ್ಲ ಸುಳ್ಳಿದೆ. ಸೊ ಅವ್ರ ಕೈಗೆ ಶಸ್ತ್ರಾಸ್ತ್ರ ಹೋಗದೆ ಇರುವಂತದ್ದು, ಅವರಿಗೆ ಸರಿಯಾದ ರೀತಿ ಒಳಗೆ ಎಲ್ಲೂ ಸಹಕಾರ ಸಿಗದೆ ಇರುವಂತದ್ದು, ಈ ತರದ ಪಾಲಿಸಿ ಮೇಕಿಂಗ್ ನಲ್ಲಿ ಪ್ರಾಯಶಃ ಸರ್ಕಾರ ಮಾಡಿರ್ಬೋದು, ನನಗ್ ಗೊತ್ತಿಲ್ಲ ಅದು. ಸೊ ಆ ರೀತಿಯ ಒಂದು ಸರಿಯಾದ ಕ್ರಮಗಳನ್ನ ತಗೊಳ್ಳೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಕಾಶ್ಮೀರವನ್ನ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿ ನಾವೇನು ಹೇಳ್ತೀವಿ, ಅದು ಯಾವಾಗ್ಲೂ ನಮ್ ಜೊತೆಗೆ ಇರೋದಕ್ಕೆ ಏನ್ ಬೇಕು ಆ ತರದ ತುಂಬಾ ಸರಿಯಾದ ಒಂದು ಕ್ರಮಗಳನ್ನು ತಗೊಳ್ಳುವಂತದ್ದು ಇರ್ಬೋದು, POKನ ನಮ್ ಜೊತೆಗೆ ಜೋಡಿಸ್ಕೊಳ್ಳುವಂತದ್ದು ಇರ್ಬೋದು. ಇದ್ರ ಬಗ್ಗೆ ಎಲ್ಲ ಪ್ರಾಯಶಃ ಈಗ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡಿ ಮಾಡ್ಬೇಕಾಗಿರುವಂತ ಕಾಲ ಅಂತ ಅನ್ಸುತ್ತೆ. ಆ ತರದ ಒಂದು ಸರಿಯಾದ ಸೆಕ್ಯೂರಿಟಿ ಮೆಜರ್ಸ್ ನ ತಗೊಂಡು ಕೇವಲ ಭಾವನಾತ್ಮಕವಾಗಿ ನಾವು ಜೋಡಿಸ್ಕೊಳ್ತೀವಿ ಅಂತ ಹೋಗಿ ಮತ್ತೇನೋ ಸಮಸ್ಯೆ, ಯಾಕಂದ್ರೆ ಅವರು ಕಾಯ್ತಾ ಇರ್ತಾರೆ ಏನೋ ಮಾಡ್ಲೇಬೇಕು ಅಂತ ಹೇಳಿ. ಈಗ ನಾವ್ ಹೇಗೆ 1 ವರ್ಷ ಆಯ್ತು ಅಂತ ಹೇಳಿ ಇದನ್ನ ಮಾತಾಡ್ತಾ ಇದ್ದೀವಿ, ಈ 1 ವರ್ಷ ಆಯ್ತು, ಇವಾಗ ನಾವು ಇನ್ನೊಂದೇನಾರು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅನ್ನೋಂತ ಅವ್ರು ಯೋಚನೆ ಮಾಡ್ತಿರ್ಬೋದೇನೋ. ಆದ್ರೆ ಅವರಿಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ನಮ್ ಇಡೀ ದೇಶದೊಳಗೆ ಯಾವತ್ತಿಗೂ ಅವಕಾಶ ಸಿಗದೆ ಇರೋ ರೀತಿ ಒಳಗೆ ಒಂದು ಸರಿಯಾದ ಒಂದು ಕ್ರಮವನ್ನ ಸರ್ಕಾರ ವಹಿಸ್ಲಿ. ಸರ್ಕಾರ ಪಾಲಿಸಿ ಮಾಡತ್ತೆ, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗಿರುವಂತವ್ರು ಬೇರೆ ಬೇರೆ ಕೆಲಸದಲ್ಲಿ ಇರುವಂತವ್ರು, ಅವರು ಪ್ರಾಮಾಣಿಕವಾಗಿ ಈ ಒಂದು ಕೆಲಸದಲ್ಲಿ ತೊಡಗಿಕೊಳ್ಳಿ ಅನ್ನೋದಷ್ಟೇ ನಾವು ಎಲ್ಲರಿಂದ ಅಪೇಕ್ಷೆಯನ್ನ ಪಡ್ಬೋದು ಈ ತರ ಸಂದರ್ಭದಲ್ಲಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ರವಿಕಿರಣ್ ಅವರೇ. ನಮ್ಮ ಜೊತೆಗೆ ಅಂದ್ರೆ ಇದು ಬಹಳ ನೋವಿನ ಸಂದರ್ಭವಾದ್ರೂ ನೀವು ನಿಮ್ಮ ಕುಟುಂಬದ ಸದ್ಯದ ಪರಿಸ್ಥಿತಿಯನ್ನು ನೆನೆಸ್ಕೊಂಡ ಜೊತೆಗೆ ನಮ್ಮ ದೇಶದಲ್ಲಿ ಆಗ್ಬೇಕಾಗಿರುವಂತ ಅಂದ್ರೆ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಆಗ್ಬೇಕಾಗಿರುವಂತ ಸುಧಾರಣೆ ಬಗ್ಗೆಗೂ ಸಾಕಷ್ಟು ಮಾತಾಡಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.